ನಾವು ಏನೇ ಮಾಡಿದರೂ ಕೂಡ ಭಗವಂತನ ಪೂಜಾ ರೂಪವಾಗಿದೆ ಅಂತ ಅನುಸಂಧಾನಕ್ಕೆ ತಂದುಕೊಳ್ಬೇಕು. ನಮ್ಮ ಅನುಭವವನ್ನು ಅಲ್ಲಿ ಹೇಗೆ ಹಾಲು ಮಾರುವವರು ತಾವು ಹೊತ್ತುಕೊಂಡು ಎತ್ತರದ ಸ್ಥಾನದಲ್ಲಿರುವ ತಿರುಮಲೆಗೆ ಕೊಂಡೊಯ್ತಾ ಇದ್ರೋ ಹಾಗೆ ನಮ್ಮ ಜೀವನದ ಅನುಭವ ತುಂಬಿರುವಂತಹ ಈ ನಮ್ಮ ದೇಹ ಎಂಬುವಂತಹ ಪಾತ್ರೆಯಲ್ಲಿಯೂ ಕೂಡ ಎತ್ತರದ ಸ್ಥಾನದಲ್ಲಿ ಕೊಂಡೊಯ್ಯಬೇಕು ಅಂದರೆ, ಭಗವದೆತ್ತರಕ್ಕೆ ಕೊಂಡೊಯ್ಯಬೇಕು ಅಂದರೆ ನಾವು ಮಾಡುವ ಎಲ್ಲ ಕಾರ್ಯಗಳು ಕೂಡ ಭಗವಂತನ ಕಾರ್ಯ ಎಂಬುದಾಗಿ ತಿಳಿಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಸ್ವಾಮಿ, ನನ್ನ ಉದರಂಭರಣೆಗಾಗಿ ನಾನು ಯಾವುದ್ಯಾವುದೋ ಕಾರ್ಯವನ್ನು ಮಾಡ್ತಾ ಇರಬಹುದು, ಅದೆಲ್ಲವೂ ಕೂಡ ನಿನ್ನ ಪೂಜಾರೂಪತ್ವೇನವೇ ಮಾಡಿಸು, ನನಗೆ ಆ ಅನುಸಂಧಾನವನ್ನು ಕೊಡಿಸುವಂತ ನಮ್ಮ ಅನುಭವವನ್ನು ಭಗವಂತನ ಆ ಎತ್ತರದ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗಬೇಕು. ಅದು ಈ ದೇಹದ ಮೂಲಕವಾಗಿರುವಂಥದ್ದು. ಆಮೇಲೆ ಹಾಗಾದರೆ ಅನುಭವದ ಹಾಲಿನಿಂದ ಇನ್ನೊಂದು ರೀತಿಯಲ್ಲಿ ಅರ್ಥ ಹೊರಡುತ್ತದೆ. ನಮ್ಮ ಈ ದೇಹ ಕಾವರಿ ಇದೊಂದು ಪಾತ್ರೆ, ಆದರೆ ಇದು ಹಾಲಿಂದ ತುಂಬಿಲ್ಲ. ಪಕ್ವವಾದ ಅನುಭವದಿಂದ ತುಂಬಿರದೇ ಇರುವಂತಹ ಒಂದು ಹಾಲಿನ ಪಾತ್ರೆ ಇದು. ಹಾಲಿಲ್ಲದೇ ಇರುವ ಪಾತ್ರೆ. ನಮ್ಮ ಮನೆಯಲ್ಲಿ ಹೇಳೋದುಂಟಲ್ವ ನಾವು, ಹಾಲಿನ ಪಾತ್ರೆ ತೊಗೊಂಬ ಅಂತ. ಹಾಲು ಇರೋದೇ ಇಲ್ಲ, ಅದು ಹಾಲಿನ ಪಾತ್ರೆ ಹಾಸ್ಕೊಂಡು ಹಾಲಿನ ಪಾತ್ರೆ ಆಗಿದೆ ಅಷ್ಟೇ. ಅದು ಹಾಲಿನ ಪಾತ್ರೆ ತಂದೆ ಹಾಲು ಫಿಲ್ ಮಾಡ್ಕೊಳ್ತೀವಿ ನಾವು. ಇದಕ್ಕೆ ಹೆಸರು ಅಷ್ಟೇ. ಈಗೊಂದು ಇದು ತುಂಬಿರುವಂತಹ ಒಂದು ಪಾತ್ರೆ, ಆದರೆ ಯಾವ ಯಾವ ಅನುಭವಗಳಿಂದ ತುಂಬಿದೆಯೋ ಗೊತ್ತಿಲ್ಲ. ಹಾಗಾಗಿ ಭಗವಂತನಲ್ಲಿ ಕೇಳಬೇಕಂತೆ, ಸ್ವಾಮಿ, ನನ್ನ ಇಂತಹ ಒಂದು ದೇಹ ಎಂಬುವಂತಹ ಪಾತ್ರೆ ಇದೆ, ಇದರಲ್ಲಿ ಸಿಹಿಯಾಗಿರುವ ಹಾಲಿನ ಅನುಭವವನ್ನು ನೀನೇ ತುಂಬಬೇಕು, ನೀನೇ ಇದನ್ನು ಕಾಯಿಸಬೇಕು, ನೀನೇ ಹೆಪ್ಪಾಕಬೇಕು, ನೀನೇ ಇದನ್ನು ಸಿಹಿ ಮೊಸರನ್ನಾಗಿ ಮಾಡಬೇಕು, ನೀನೇ ಮಥನ ಮಾಡಬೇಕು, ನೀನೇ ಮಥನ ಮಾಡಿ ನೀನೇ ಬೆಣ್ಣೆ ಮಾಡಿ ನೀನೇ ತಿಂದು ಹೋಗಿ ನೀನೇ ಅನುಗ್ರಹ ಮಾಡಬೇಕು. ಸರ್ವದೇಶವು ಪುಣ್ಯದೇಶವು, ಸರ್ವಜೀವರು ದಾನಪಾತ್ರರು, ಸರ್ವ ಮಾತುಗಳೆಲ್ಲ ಮಂತ್ರವು ಅಂತ ಅನುಸಂಧಾನ ಈ ರೀತಿ ನಮಗೆ ಇತ್ತು ಅಂತಾದರೆ ಭಗವಂತನ ಈ ತರಹದ ಅನುಸಂಧಾನದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ನಾವು ಅವನ ಅನುಗ್ರಹ ಇಲ್ಲದೆ ಯಾವ ತರಹದ್ದು ಕಾರ್ಯವನ್ನು ಮಾಡಲಿಕ್ಕಾಗೋದೇ ಇಲ್ಲ. ಅದನ್ನು ನಾವು ಉಪನಿಷತ್ತು ಹೇಳ್ತದೆ, ಘೃತಮಿವ ಪಯಸಿ ನಿಗೂಢಂ ಭೂತೆ ಭೂತೆ ಚ ವಸತಿ ವಿಜ್ಞಾನಂ. ಪ್ರತಿಯೊಬ್ಬ ಸಾಧಕನ ಜೀವನದಲ್ಲಿ ಮುಚ್ಚಿ ಹೋಗಿರುವಂಥದ್ದು ವಿಜ್ಞಾನ. ಹೇಗೆ ಮುಚ್ಚಿ ಹೋಗಿದೆ? ಹಾಲಿನಲ್ಲಿ ಬೆಣ್ಣೆ ಇದ್ದ ಹಾಗೆ. ಹಾಲು ನೋಡಿದರೆ ಬೆಣ್ಣೆ ಗೊತ್ತಾಗತ್ತಾ? ಇಲ್ಲ. ಹಾಗಾದರೆ ಹಾಲಿನಲ್ಲಿ ಬೆಣ್ಣೆ ಕಾಣಬೇಕು ಅಂದರೆ ಹಾಲನ್ನು ಕಾಯಿಸಿ ಹೆಪ್ಪಾಕಿ ಅದರಿಂದ ಮೊಸರು ಮಾಡಿ ಕಡೆದ ಮೇಲೆ ಬರುತ್ತೆ. ಹಾಗೆ ಪ್ರತಿಯೊಬ್ಬ ಸಾಧಕನ ಸಾತ್ವಿಕನ ಚೇತನದಲ್ಲಿ ಹುದುಗಿರುವಂತಹ ಆ ಜ್ಞಾನವನ್ನು ನೀನು ಅದನ್ನು ಬೆಣ್ಣೆಯಂತೆ ಹೊರತೆಗಿಬೇಕು. ತೇನ ವಿನಾ ತೃಣಮಪಿ ನಚಲತಿ ನರುತೆ ತ್ವತ್ಕ್ರಿಯತೆ ಕಿಂಚನ. ನೀನಿಲ್ಲದೆ ಯಾವುದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀನೇ ಮಥನ ಮಾಡಬೇಕು. ಭಾಗವತದಲ್ಲಿ ಒಂದು ಅನುಸಂಧಾನಕ್ಕೆ ನಮಗೊಂದು ಮಾತು ತಿಳಿಸ್ತಾರೆ. ಸಮುದ್ರ ಮಥನ ಮಾಡಿದ್ದು ಭಗವಂತ. ಯಾಕೆ ಅಂದರೆ ಸಮುದ್ರದಲ್ಲಿ ಇಟ್ಟಿರುವಂತಹ ಮಂದರ ಪರ್ವತ ಮುಳುಗಿತು, ಭಗವಂತ ಬಂದ ಎತ್ತಿದ. ಸಮುದ್ರದಲ್ಲಿ ಮಥನ ಮಾಡುವಾಗ ಕೆಳಗಡೆ ಏನೋ ಸಪೋರ್ಟ್ ಬಂತು, ಮೇಲ್ಗಡೆ ಹಾರ್ಲಿಕ್ಕೆ ಹೋಯಿತು, ಅಲ್ಲಿ ಅಜಿತನಾಮಕನಾಗಿ ಬಂದ. ಪರ್ವತವೇ ಪುಡಿ ಪುಡಿಯಾಗುವ ಸ್ಥಿತಿ ಬಂತು, ಅಲ್ಲಿ ಒಬ್ಬ ಭಗವಂತನ ಬಂದ. ವಾಸುಕಿ ಸುಸ್ತಾದ, ಅಲ್ಲಿ ಭಗವಂತ ಬಂದ. ದೇವತೆಗಳು ಅಸುರರು ಸುಸ್ತಾದರು, ಅಲ್ಲಿ ಭಗವಂತ ಬಂದ. ಮಥನ ಮಾಡಿದರು. ಅಮೃತ ತಂದ, ಧನ್ವಂತರಿಯಾಗಿ ಮೋಹಿನಿಯಾಗಿ ಅಮೃತ ಉಣಿಸಿದ. ಹಾಗಾದರೆ ಸಾಧನೆ ಮಾಡಲಿಕ್ಕೆ ಭಗವಂತ ಬೇಕು, ಫಲ ಕೊಡಲಿಕ್ಕೆ ಭಗವಂತ ಬೇಕು, ಫಲವನ್ನು ಉಣ್ಣುವಂತೆ ಮಾಡಲಿಕ್ಕೂ ಭಗವಂತ ಬೇಕು. ನಾವು ಏನು ಮಾಡಿದ್ದೀವಿ? ಹಾಗಾದರೆ ಏನು ಮಾಡಿಲ್ಲ ನಾವು ಯೋಚನೆ ಮಾಡಿದರೆ. ಹಾಗಾಗಿ ನಾವು ಏನೂ ಮಾಡಿಲ್ಲ ಎಂಬುವ ಎಚ್ಚರ ನಮಗಿದ್ರೆ ಶಭಾಷ್ ಅಂತಾನೆ ಭಗವಂತ. ಇದೇ ದೊಡ್ಡ ಅನುಗ್ರಹನೋ, ತಗೋ ನೀನು ಅನುಗ್ರಹ ತಗೋ ಅಂತ ಹೇಳ್ತಾನೆ. ಆದರೆ ಇವತ್ತು ನಮಗೆ ಆ ಎಚ್ಚರಿಕೆ ಇಲ್ಲದೆ ನಾವು ಬಾಳ್ತಾ ಇದ್ದೇವೆ. ನಮ್ಮ ಈ ಒಂದು ದೇಹದಲ್ಲಿ ನೀನೇ ಹಾಲನ್ನು ಹಾಕಿ ಕಾಯಿಸಿ ಹೆಪ್ಪಾಕಿ ಮಾಡಿ ಅದರಲ್ಲಿರುವಂತಹ ಬೆಣ್ಣೆಯನ್ನು ನೀನು ಸ್ವೀಕರಿಸಿ ನನ್ನನ್ನು ಅನುಗ್ರಹ ಮಾಡು ಎಂಬುವ
ನಾಹಂಕರ್ತ ಹರಿಕರ್ತ ಎಂಬುವ ಚಿಂತನೆಯನ್ನು ದಾಸರು ಈ ರೀತಿಯಾಗಿರುವ ತತ್ವಗಳಲ್ಲಿ ಶಬ್ದಗಳಲ್ಲಿ ಅದನ್ನು ಹೆಣಸಿ ಇಟ್ಟಿದ್ದಾರೆ. ಅದನ್ನೇ ದಾಸರು ಹೇಳುವಾಗ, ನಿನ್ನ ಸೇವೆಯ ಇತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ, ನಿನ್ನ ಗುಣಗಳ ಸ್ತವನ ಮಾಡುವ ಜ್ಞಾನ ನೀನಿತ್ತು, ಎನ್ನ ಮನದಲ್ಲಿ ನೀನೆ ನಿಂತು ಘನ್ನ ಕಾರ್ಯವ ಮಾಡಿಸು, ಧನ್ಯ ಎಂದೆನಿಸೆನ್ನ ಲೋಕದಿ ಶೇಷಗಿರಿವಾಸ. ಶ್ರೀನಿವಾಸನೆ ಭಕ್ತ ಪೋಷಣೆ ಜ್ಞಾನ ಕುಲಗಳಿಗ ಭಯದಾಯಕ, ದೀನ ಬಾಂಧವ ನೀನೆಯನ ಮನದರ್ಥ ಪೂರೈಸೋ, ಅನುಪಮೋಪಮ ಜ್ಞಾನ ಸಂಪತ್ ವಿನಯಪೂರ್ವಕ ವಿತ್ತು ಪಾಲಿಸೋ, ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ. ಶೇಷಗಿರಿವಾಸನಾಗಿರುವ ಭಗವಂತ ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿಸಬೇಕು. ನಾನು ಮಾಡ್ತೇನೆ ಅಂತ ಹೇಳುವುದು ಸುಳ್ಳು, ಮಾಡಿ ಮುಗಿಸ್ತೇನೆ ಎಂಬುದು ಆಗದೇ ಇರುವ ವಿಚಾರ. ಹಾಗಾಗಿ ನೀನೇ ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸಿ ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಂತೆ, ಅಂತಹ ಮಾತುಗಳಿಂದ ದಾಸರು ನಮ್ಮನ್ನು ಅಸ್ವಾತಂತ್ರ್ಯದ ಬುದ್ಧಿಯನ್ನು ತಾಳಬೇಕು, ದಾಸ್ಯತ್ವದ ಬುದ್ಧಿ ತಾಳಬೇಕು, ನಾಹಂಕರ್ತ ಎಂಬುವಂತಹ ಬುದ್ಧಿ ತಾಳಬೇಕು. ಸ್ವಾಮಿ ಮಮ ಸ್ವಾಮಿರ್ ಹರಿರ್ ನಿತ್ಯಂ, ನಿಜವಾಗೂ ಸರ್ವಸ್ಯ ಪ್ರಭು ಅವನೊಬ್ಬನೇ ಆಗಿದ್ದಾನೆ ಎಂಬುವ ಬುದ್ಧಿಯನ್ನು ತಾಳಲಿಕ್ಕೋಸ್ಕರ ಈ ರೀತಿಯಾದ ಚಿಂತನೆಯನ್ನು ತಿಳಿಸಿ, ಮುಂದೆ ನನ್ನ ಒಳಗಡೆ ಇರುವಂತಹ ಜ್ಞಾನದ ಬೆಣ್ಣೆಯನ್ನು ನೀನು ಲೇಸಾಗಿ ಸ್ವೀಕರಿಸಬೇಕು ಅಂತ. ಅಂದರೆ ಇದರಲ್ಲಿ ಯಾವ ಒತ್ತಡ ಇಲ್ಲ, ಅವಸರದಲ್ಲಿ ಅಲ್ಲ, ಲೇಸಾಗಿ ಯಥಾಸುಖವಾಗಿ, ಅಂದರೆ ಅನಾದರ ಇಲ್ಲ, ಅದರಲ್ಲಿ ಆಸಕ್ತಿ ಭಕ್ತಿ ಇದೆ. ನಿಧಾನವಾಗಿ ಸ್ವೀಕಾರ ಮಾಡಿ ಹೊಟ್ಟೆ ತುಂಬುವಂತೆ ನೀನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳಿದ್ದಾರೆ. ಯಾವತ್ತು ಭಕ್ತಿ ಎಂಬುವಂಥದ್ದು ಎರಡು ಮುಖ. ಇದರಲ್ಲಿ ಪ್ರೀತಿ ಯಾವತ್ತೂ ಹಾಗೆ, ಸ್ನೇಹದ ಲಕ್ಷಣವೇ ಅದು ಗೆಟ್ ಟುಗೆದರ್. ಅದು ಎರಡು ಮುಖಗಳ ಅದರಲ್ಲಿ ಇದ್ದರೆ ಮಾತ್ರ ಪ್ರೀತಿ ಉಳಿತದೆ. ಏಕಮುಖವಾಗಿತ್ತು ಪ್ರೀತಿ ಸ್ನೇಹ ಅಂದರೆ ಅದು ಇರೋಲ್ಲ. ಇಲ್ಲಿ ಆ ಥರದ ಒಂದು ಪ್ರಸಂಗವನ್ನು ನಮಗೆ ತಿಳಿಸಿಕೊಡ್ತಾರೆ. ಭಕ್ತ ಭಗವಂತನ ನಿಂದೆ ನಿಂತು ಅವನ ಸ್ತೋತ್ರ ಮಾಡ್ತಾ, ನೀನೇ ಎಲ್ಲವನ್ನು ಮಾಡಿಸುವಂಥವನು, ನನ್ನಲ್ಲಿರುವಂತಹ ಆ ಜ್ಞಾನವನ್ನು ಜ್ಯೋತಿಯನ್ನು ಬೆಳಗಿಸಿ ಅದರ ಬೆಣ್ಣೆಯನ್ನು ನೀನೇ ಹೆಪ್ಪಾಕಿ ಸ್ವೀಕರಿಸು ಅಂತ ಇವನು ಹೇಳ್ತಾನೆ. ಭಗವಂತ ಈ ಒಂದು ಮೊರೆಗೆ ಹೋಗೊಟ್ಟು ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಆಗ ಮಾತ್ರ ಪ್ರೀತಿ ಉಳಿಯುವಂಥದ್ದು. ಒಬ್ಬ ಕವಿ ಹೇಳ್ತಾನೆ, ಸ್ನೇಹ ಅಂದರೆ ಏನು? ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ದದಾತಿ, ಏನಾದರೂ ಆಪತ್ತು ಕಾಲ ಬಂದಾಗ ತಗೊಳ್ಳೋ, ಇದನ್ನು ಬಳಸ್ಕೋ, ನಿನಗೆ ಒಳ್ಳೆಯದಾಗ್ತದೆ, ಆಮೇಲೆ ಕೊಡೋ ಯಾವಾಗಾದರೂ. ದದಾತಿ, ತನಗೆ ಕಷ್ಟ ಇದ್ದಾಗ ನೀನೇನಾದರೂ ಕೊಡೋದಿದ್ರೆ ಕೊಡೋ ಅಂತ ನಿಸ್ಸಹಾಯ ಸಂಕೋಚವಾಗಿ ಕೇಳ್ತಾನೆ, ಅವನು ಅದನ್ನು ಕೊಡ್ತಾನೆ. ಪ್ರತಿಗೃಹ ಗುಹ್ಯಮಾಖ್ಯಾತಿ, ಏನಾದರೂ ಗುಹ್ಯವಾದದ್ದು ಕೆಟ್ಟದಾದ ಸ್ವಭಾವ ಇದ್ದರೆ ಅದನ್ನು ಹೇಳ್ತಾನೆ, ಹೀಗೆ ಮಾಡಬೇಡ ಅಂತ ಹೇಳ್ತಾನೆ. ಮತ್ತೆ ಕೇಳ್ತಾನೆ, ನನ್ನ ಬಗ್ಗೆ ಏನಾದರೂ ಇದ್ದರೆ ಹೇಳು, ಅವಗುಣಗಳಿದ್ದರೆ ಹೇಳು ಅಂತಾನೆ. ಮತ್ತು ಭುಂಕ್ತೆ ಭೋಜಯತೆ, ತಾನೂ ಅವ್ರ ಮನೇಲಿ ಹೋಗಿ ತಿಂತಾನೆ, ತಾನೂ ತಿನ್ನಿಸ್ತಾನೆ. ಒಂದೇ ಯಾವಾಗಲೂ ಕೂಡ ಸಂಜೆ ಆದರೆ ಸಾಕು ಅವ್ರ ಮನೆಯಲ್ಲೇ ಹೋಗಿ ಛಾ ಪ್ರೋಗ್ರಾಮ್ ಇಟ್ಟುಕೊಂಡು ಜೀವನ ಪರ್ಯಂತ ಇದ್ದರೆ ಅವನಿಗೆ ಔದಾಸೀನ್ಯ ಬರ್ತದೆ. ಅದು ಪ್ರೀತಿಯ ಸಂಕೇತ ಅಲ್ಲ. ಮನೆಗೆ ಬರ್ತಾ ಇರಬೇಕು, ಅವ್ರ ಮನೆಗೆ ಹೋಗ್ತಾ ಇರಬೇಕು, ಮಾತಾಡಬೇಕು, ಮಾತನಾಡಿಸ್ತಾ ಇರಬೇಕು, ಕೊಡಬೇಕು, ತೆಗೆದುಕೊಳ್ತಾ ಇರಬೇಕು. ಇದು ಪ್ರೀತಿಯ ಸಂಕೇತ ಅಂತ. ಹಾಗೆ ಇಲ್ಲಿ ಭಕ್ತ, ಸ್ವಾಮಿ ಇದೆಲ್ಲವೂ ಕೂಡ ನಿಂದದೆ, ನಂದೇನಿದೆ ಸ್ವಾಮಿ ನಿಂದೇ ಇದಲ್ಲ ಅಂತ ಅರ್ಪಣಾಭಾವದಿಂದ ಕೊಡಬೇಕು. ಭಗವಂತ ಅದನ್ನು ಸ್ವೀಕಾರ ಮಾಡಬೇಕು. ಅದೇ ಭಕ್ತ ಮತ್ತು ಭಗವಂತನಲ್ಲಿರುವಂತಹ ಒಂದು ಸೇತುವೆ. ಹಾಗಾಗಿ ಯಾಕೆ ಯಮೈಯೇಷ ಋಣತೆ ತೇನ ಲಭ್ಯ. ಯಮೇ ವೇಷ, ಭಗವಂತನು ನಾನು ಇವನನ್ನು ಸ್ವೀಕರಿಸ್ತೇನೆ ಅಂತ ಯಾರನ್ನು ಅವನು ಸ್ವೀಕಾರ ಮಾಡುವ ಇಚ್ಛೆ ಪಡ್ತಾನೋ ಅವನಿಂದ ಮಾತ್ರ ಅವನು ಅನುಗ್ರಹಿತನಾಗ್ತಾ ಇದ್ದಾನೆ. ಹಾಗಾಗಿ ಇದರಿಂದ
ಭಗವಂತನನ್ನು ಒಲಿಸಿಬಿಡ್ತೇನೆ ಅಂತ ಛಲ ದಾಸರಿಗಿಲ್ಲ, ನೀನು ಒಲಿಬೇಕು ಎಂಬುವಂತಹ ಹಂಬಲ ಮಾತ್ರ ದಾಸರಲ್ಲಿದೆ. ಈ ರೀತಿಯಾಗಿ ಸ್ತೋತ್ರ ಮಾಡಿ ಶೇಷಶಯನನೆಗೇಳು ಅಂತಾರೆ. ಇಲ್ಲೂ ಒಂದು ಅರ್ಥ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಹಿಂದೆ ಎಲ್ಲ ಹಾಲಿನ ಸಂಬಂಧಪಟ್ಟಿರುವ ಮಾತುಗಳು ಬಂತು. ಹಾಲು ಗಡಿಗೆಯಲ್ಲಿ ತಂದಿದ್ದೇವೆ, ಅದನ್ನು ನೀನೇ ಹೆಪ್ಪಾಕಿ ಸಿಹಿ ಮೊಸರು ಮಾಡಿ ಬೆಣ್ಣೆಯಾಗಿ ಮಾಡಿ ಸ್ವೀಕಾರ ಮಾಡುವಂತ. ಭಗವಂತ ಎಂಥವನು? ಶೇಷಶಯನ. ಎಲ್ಲಿ ಶೇಷಶಾಯಿ? ಕ್ಷೀರ ಸಮುದ್ರದಲ್ಲಿ. ನಮ್ಮ ಪಾಡು ಹೇಗಿದೆ ಅಂದರೆ, ಕ್ಷೀರ ಸಮುದ್ರದಲ್ಲಿಯೇ ಪಬಡಿಸುವ ಭಗವಂತನ ಮುಂದೆ ಒಂದು ಚೆಂಬಲ್ಲಿ ಹೋಗಿ ಹಾಲನ್ನು ಕೊಡುವಂತಹ ಸ್ಥಿತಿ ನಮ್ಮದು. ಸಹಸ್ರ ದೀಧಿತಿ ಕಾಂತಿ ಉಳ್ಳ ಭಗವಂತನಿಗೆ ಒಂದು ದೀಪ ಹಚ್ಚುವ ಮೂಲಕ, ದೀಪ ಹಚ್ಚಿದ್ದೀನಿ ಏನಾದರೂ ಕೊಡು ಅಂತ ಕೇಳುವ ಒಂದು ಸ್ಥಿತಿ ನಮ್ಮದು. ಅಂತಹ ಉಕ್ಕಿ ಹರಿಯುವಂತಹ ಕೆರೆಗೆ ಒಂದು ಬೊಗಸೆಯಿಂದ ನೀರನ್ನು ನಾವು ಅಲ್ಲಿದೇ ಕೊಡುವಂತಹ ಸ್ಥಿತಿ ನಮ್ಮದಾಗಿದೆ. ಅಂತಹ ಭಗವಂತನನ್ನು ಶೇಷಶಯನನೇ ಏಳು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಏಳಬೇಕು. ಯಾಕೆ ಏಳಬೇಕು? ಎದ್ದು ಏನು ಮಾಡಬೇಕು ಅಂದರೆ, ಶೇಷಶಯನನೇ ಏಳು ಸಮುದ್ರ ಮಥನವ ಮಾಡು ಅಂತಾರೆ. ಏಳಬೇಕು ಯಾಕೆ ಅಂದರೆ, ಸಮುದ್ರ ಮಥನ ಮಾಡಲಿಕ್ಕೆ. ಅಲ್ಲಪ್ಪ, ಯಾವತ್ತೋ ನಡೆದು ಹೋಗಿರುವಂತಹ ಸಮುದ್ರ ಮಥನ ಮತ್ತ್ಯಾಕೆ ಈಗ ಬೇಕು ಈ ಜಾವದಲ್ಲಿ? ಅದು ಕೂಡ ಮುಗಿದು ಹೋಗಿದ ಕೆಲಸ, ಅದಕ್ಕೆ ಮತ್ತೆ ನಾನು ಯಾಕೆ ಶ್ರೀನಿವಾಸನಾಗಿ ಬರಬೇಕು ಅಂತ ಕೇಳಿದರೆ, ಇದರ ಪದ್ಯದ ಒಂದು ಒಳಾರ್ಥ ಬಹಳ ಇದೆ. ಇಲ್ಲಿಯೂ ಕೂಡ ಹಾಗೆ. ಜೀವನದ ಅನುಭವದ ಹಾಲನ್ನು ತುಂಬಿಕೊಂಡಿರುವಂತಹ ನಮ್ಮ ಹೃದಯವೇ ಕ್ಷೀರ ಸಮುದ್ರ. ಜೀವನದ ಅನುಭವ, ಒಳ್ಳೊಳ್ಳೆಯ ಭಗವಂತನ ಅನುಭವವನ್ನು ತುಂಬಿಕೊಂಡಿರುವ ಈ ಹೃದಯವೇ ಕ್ಷೀರ ಸಮುದ್ರ. ಅಲ್ಲಿ ನೀನು ಇದ್ದೀಯ. ಯಾಕೆ? ಭಗವಂತನು ಗುಹಾಂ ಪ್ರವಿಷ್ಟ, ಅವನು ಹೃದಯದಲ್ಲಿದ್ದಾನೆ. ಆದ್ದರಿಂದ ಅಂತಹ ಕ್ಷೀರ ಸಮುದ್ರದಲ್ಲಿರೋದರಿಂದ ನೀನು ನೆಲೆಸಿರುವೆಯಾದ್ದರಿಂದಾಗಿ ಕ್ಷೀರ ಸಮುದ್ರ ಶಾಯಿ. ಕ್ಷೀರ ಸಮುದ್ರ ಅಂದರೆ ನಮ್ಮ ಹೃದಯ, ಅಲ್ಲಿ ಭಗವಂತ ಇದ್ದಾನೆ, ಹಾಗಾಗಿ ಕ್ಷೀರ ಸಮುದ್ರ ಶಾಯಿ. ಇನ್ನು ನಮ್ಮಲ್ಲಿ ಮೂಲಾಧಾರದಿಂದ ಈ ಸಹಸ್ರಾರ ಚಕ್ರದವರೆಗೂ ಹಬ್ಬಿರುವಂತಹ ಒಂದು ನಾಡಿ, ಸುಷುಮ್ನಾ ನಾಡಿ, ಅದೇ ಶೇಷ. ಆ ಶೇಷನಂತಿರುವಂತಹ 1000 ಹೆಡೆಯ ಶೇಷ ನೀನು ಅಂತಹ ನಾಡಿಗಳಲ್ಲೂ ಇದೆಯಾದ್ದರಿಂದ ಶೇಷಶಾಯಿ. ನೋಡಿ ಹೇಗಿದೆ, 2 ವಿಶೇಷಣಗಳು ಹಾಕಿದ್ದಾರೆ. ಶೇಷಶಾಯಿ, ಇನ್ನೊಂದು ಸಮುದ್ರಶಾಯಿ. ಕ್ಷೀರ ಸಮುದ್ರಶಾಯಿ ಯಾಕೆ? ನಮ್ಮ ಅನುಭವಗಳನ್ನು ಹೊತ್ತಿರುವಂತಹ ಈ ಹೃದಯವೇ ಕ್ಷೀರ ಸಮುದ್ರ, ಅಲ್ಲಿ ನೀನು ಇದ್ದೀಯಾದ್ದರಿಂದಾಗಿ ಕ್ಷೀರ ಸಮುದ್ರಶಾಯಿ. ನಮ್ಮ ಸಹಸ್ರಾರ ಚಕ್ರದವರೆಗೂ ಅಂದರೆ ಈ ನಮ್ಮ ಸಹಸ್ರಾರದ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಹಬ್ಬಿರುವಂತಹ ಆ ಒಂದು ನಾಡಿಯಲ್ಲೂ ನೀನಿದ್ದೀಯಾ, ಹಾಗಾಗಿ ನೀನು ಶೇಷಶಾಯಿ. ಅಂತಹ ನೀನು ಶೇಷಶಾಯಿ. ಈ ಹೃದಯ ಸಮುದ್ರದ ಮಥನ ನಿತ್ಯ ನಿರಂತರವೂ ಕೂಡ ನಡೀತಾ ಇರಬೇಕು. ಅಂದರೆ ಹೃದಯದಲ್ಲಿ ಅಲ್ಲಿ ಮಥನ ಮಾಡಿದಾಗ ಬಂದಿರುವಂಥದ್ದು ಮೊದಲಿಗೆ ಹಲಾಹಲ ವಿಷ, ಅದು ದೂರವಾಗುತ್ತೆ, ಆಮೇಲೆ ಅಮೃತ ಬರ್ತದೆ. ಹಾಗೆ ಇಂತಹ ನಮ್ಮ ಈ ನಾಡಿಗಳಲ್ಲೆಲ್ಲ ನೀನು ಇದ್ದು ಅದನ್ನು ಮಥನ ಮಾಡುವ ಮೂಲಕ ಸಜ್ಞಾನವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಹೀಗೆ ಮುಂದೆ ಆ ಭಗವಂತನು ಅನೇಕ ತತ್ವಗಳನ್ನು ತಿಳಿಸ್ತಾ ಇದ್ದಾರೆ. 7 ಸಮುದ್ರ ಮಥನ ಮಾಡುವಂಥ ಅದೇನು ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ